ನಮಸ್ಕಾರ. ಸಕ್ಕತ್ ಸುದ್ದಿಗೆ ಸ್ವಾಗತ. ಭರತನಾಟ್ಯ ಅನ್ನುವಂತಹದ್ದು ನಮ್ಮ ಅನೇಕ ಕಲಾ ಪ್ರಾಕಾರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಈ ನೃತ್ಯ ಪ್ರಾಕಾರಕ್ಕೆ ವಿಶ್ವದಾದ್ಯಂತ ಅದರದ್ದೇ ಆದ ವಿಶೇಷವಾದಂತಹ ಔನ್ನತ್ಯ ಮತ್ತು ಪ್ರಾಶಸ್ತ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಅನೇಕ ಕಲಾವಿದರನ್ನ ನೋಡ್ತೇವೆ. ಅದರಲ್ಲೂ ಭಾರತೀಯ ಕಲೆ, ಪರಂಪರೆ, ಇತಿಹಾಸ ಇವೆಲ್ಲವನ್ನ ನೋಡಿದಾಗ ಅನೇಕ ಮಂದಿ ಕಲಾವಿದರು ನಮ್ಮ ನಡುವೆ ಇದ್ದಾರೆ. ಅನೇಕ ಈ ಭರತನಾಟ್ಯ ಕಲಾ ಪ್ರದರ್ಶನಗಳು ಕಲಾ ರಸಿಕರನ್ನ ಮನಸೂರೆಗೊಳ್ತಾ ಎಲ್ಲರಿಗೂ ಕೂಡ ಆನಂದವನ್ನ ಉಂಟು ಮಾಡ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಭರತನಾಟ್ಯ ಕಲಾವಿದರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಆಗಿರ್ತಕ್ಕಂತಹ ಐಶ್ವರ್ಯ ನಿತ್ಯಾನಂದ್ ಅವರು. ಐಶ್ವರ್ಯ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳಿ, ಮೊದಲನೇದಾಗಿ ಈ ಭರತನಾಟ್ಯ ಕಲೆಯತ್ತ ನೀವು ಆಕರ್ಷಿತರಾಗಿದ್ದು ಹಾಗೆ? ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು, ನಾನು ಭರತನಾಟ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡನ್ನೂ ಕಲಿಬೇಕು ಅಂತ. ಸೊ ನಾನು ಐ ವಾಸ್ ಜಸ್ಟ್ 4 years ಆ್ಯಕ್ಚುಲಿ. 4 ವರ್ಷ ಇರುವಾಗಲೇ ಅವರು ನನ್ನನ್ನು ನಮ್ಮ ನೃತ್ಯ ಗುರುಗಳಾದ ಶ್ರೀಮತಿ ರಾಧಾ ಶ್ರೀಧರ್ ಅವ್ರ ಹತ್ರ ಕರ್ಕೊಂಡು ಹೋದರು. ಆಮೇಲೆ ಅದೇ ಟೈಮ್ನಲ್ಲಿ ಗುರು ಶ್ರೀಮತಿ ವಸಂತ ಮಾಧವಿ ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋಕ್ಕೆ ಅಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ಸೊ ಡ್ಯಾನ್ಸ್, ಮ್ಯೂಸಿಕ್ ಎರಡೂ ನನ್ನ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಮದರ್. ಅವ್ರದ್ದು ಡೀಪ್ ಡಿಸೈರ್ ಇಂದ ನಾನು ಹೆಜ್ಜೆ ಇಟ್ಟಿರೋದು ಈ ಕಲಾಕ್ಷೇತ್ರಕ್ಕೆ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಬಾಲ್ಯದಲ್ಲಿ ಅವರ ಯಾವುದೋ ಒಂದು ಅವರ ಚಟುವಟಿಕೆಗಳು ಬಹುಶಃ ಒಂದೊಮ್ಮೆ ಕಲೆಯತ್ತ ಆಕರ್ಷಣೆ ಮಾಡುತ್ತೆ. ಇಲ್ಲಿ ನಿಮ್ಮ ತಾಯಿಯವರ ಒಂದು ಡಿಸೈರು ನಿಮ್ಮ ಮೂಲಕ ಅದು ಈಡೇರಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಆರಂಭದಲ್ಲಿ ಕಲಿಕೆ ಶುರುವಾದಾಗ ಸೊ ನಿಮ್ಮ ಆಸಕ್ತಿ, ನಿಮ್ಮ ಇನ್ವಾಲ್ವ್ಮೆಂಟು, ಸೊ ನಿಮ್ಮ ಡೆಡಿಕೇಶನ್ ಹೇಗಿತ್ತು? ನಿಮ್ಮ ಗುರುಗಳ ಬಗ್ಗೆ ಒಂದಷ್ಟು ಮಾತಾಡಿ. ನನ್ಗೆ ಏನು ತುಂಬಾ ಸೌಭಾಗ್ಯ ಅಂದ್ರೆ ನನಗೆ ತುಂಬಾ ಪ್ರೀತಿ, ಒಂದು ಲಾಟ್ ಆಫ್ ಅಫೆಕ್ಷನ್ ಇಂದ ಪಾಠ ಮಾಡಿದ್ದಾರೆ. ಫಾರ್ಚ್ಯೂನ್ ಅಂದ್ರೆ ನನ್ನ ಡ್ಯಾನ್ಸ್ ಟೀಚರ್ ಆಗಲಿ, ಮ್ಯೂಸಿಕ್ ಟೀಚರ್ ಆಗಲಿ ಎಷ್ಟು ಪ್ರೀತಿಲಿ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನನ್ನ ಪೂರ್ವಜನ್ಮದ ಸೌಭಾಗ್ಯ ಅಂತ ನಾನು ಹೇಳಬೇಕು. ಸೊ ಈಗ ನಮ್ಮ ಡ್ಯಾನ್ಸ್ ಟೀಚರ್ಗೆ 81 years ಆ್ಯಂಡ್ ಮೈ ಮ್ಯೂಸಿಕ್ ಟೀಚರ್ ಇಸ್ ಆಲ್ಮೋಸ್ಟ್ 73. ಸೊ ನಾನು ಇನ್ನೂ ಐ ಗೋ ಟು ಬೋತ್ ಆಫ್ ದೆಮ್. ಇಬ್ಬರ ಹತ್ರ ಪಾಠಕ್ಕೆ ಹೋಗ್ತೀನಿ. ಒಂದು ಆಲ್ಮೋಸ್ಟ್ 30 ವರ್ಷ ಆಗಿದೆ ನನ್ನ ಜರ್ನಿ ಸೋ ಫಾರ್. ಸೊ ಅದು ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ದಟ್ ವೇ. ಆಮೇಲೆ ಅವರನ್ನು ನೋಡೋದು, ಅವರು ಹೇಗೆ ಅವ್ರ ಲೈಫ್ ಇಟ್ ಸೆಲ್ಫ್, ಅದು ಒಂಥರ ನನಗೆ ಎಷ್ಟು ಉತ್ತೇಜನ ಕೊಟ್ಟಿದೆ ಅಂದರೆ ಇಟ್ಸ್ ಬೀನ್ ಅ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ನಾನು 4 years ಡ್ಯಾನ್ಸ್, ಮ್ಯೂಸಿಕ್ ಎರಡು ಕಲಿಯೋದು ಪ್ರಾರಂಭ ಮಾಡಿದಾಗ ನನಗೆ ತುಂಬ ಇಷ್ಟಪಡೋವೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಕ್ಲಾಸ್ ಅಂದರೆ ನನಗೆ ಐ ವುಡ್ ಬಿ ವೇಟಿಂಗ್ ಫಾರ್ ದ ಡೇ ಡ್ಯಾನ್ಸ್ ಕ್ಲಾಸ್ ಇರೋ ದಿನಕ್ಕೆ ಕಾಯ್ತಾ ಇರೋವೆ. ಆಮೇಲೆ ತುಂಬ ಎಂಜಾಯ್ ಮಾಡೋವೆ ಆನೆಸ್ಟಾಗೆ. ಸೊ ಏನಂದರೆ ಆ ಸೀರಿಯಸ್ನೆಸ್ ತುಂಬ ಬರೋದು ಅಫ್ಕೋರ್ಸ್ ಇಟ್ಸ್ ಮಚ್ ಲೇಟರ್. ಯಾಕೆಂದರೆ ಎಳೆ ವಯಸ್ಸಿನಲ್ಲಿ ಆ ಒಂದು ಮೆಂಟಲ್ ಮೆಚೂರಿಟಿ ಅದು ಇರಲ್ವಲ್ಲ. ಯು ಜಸ್ಟ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್, ಸುಮ್ಮನೆ ಆನಂದ ಪಡ್ತೀವಿ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ 2002ರಲ್ಲಿ ನಾನು ನನ್ನ ಅರಂಗೇಟ್ರ ಮಾಡಿದ್ದು. ಅವಾಗಿಂದ ಒಂಥರ ಆ ಸೀರಿಯಸ್ನೆಸ್ಸು ಹೆಚ್ಚಾಯಿತು. ಅದು ಪ್ಯಾಷನ್ನು, ಎಂಜಾಯ್ಮೆಂಟು, ಹಾಬಿ ಇದ್ದಿದ್ದು ಒಂದು ಸ್ವಲ್ಪ ಕೆರಿಯರ್ ಥರ ಟ್ರಾನ್ಸ್ಫರ್ಮೇಷನ್ ಆಯಿತು. ಸೊ ಐ ಥಿಂಕ್ ಅರಂಗೇಟ್ರಮ್ ಆದಮೇಲೆ ಒಂಥರ ಹೆಚ್ಚು ಸೀರಿಯಸ್ನೆಸ್ ಕೂಡ ಬಂತು ಆ್ಯಂಡ್ ಇಟ್ ಟುಕ್ ದ ಫಾರ್ಮ್ ಆಫ್ ಅ ಕೆರಿಯರ್ ಫಾರ್ ಮೀ. ಪ್ರತಿಯೊಬ್ಬರಿಗೂ ಕೂಡ ಈ ಅರಂಗೇಟ್ರಂ ಅನ್ನುವಂತಹದ್ದು ಒಬ್ಬ ಕಲಾವಿದೆಯ ಬಹಳ ಮಹನ್ನತವಾದಂತಹ ಒಂದು ಸಂದರ್ಭ. ಅದಾದ ಮೇಲೆ ನೀವು ಹೇಳಿದಲ್ಲ ಆ ಸೀರಿಯಸ್ನೆಸ್ ಅಥವಾ ಇನ್ವಾಲ್ವ್ಮೆಂಟು, ಡೆಡಿಕೇಶನ್ ಅಥವಾ ಪ್ರೊಫೆಷನ್ ಆಗಿ ಪ್ಯಾಷನೇಟ್ ಆಗಿ ಮತ್ತಷ್ಟು ಮಾಡೋದು, ಸೊ ಇದಕ್ಕೆ ಸಿಕ್ಕಂತಹ ಅವಕಾಶಗಳು ಹೇಗಿತ್ತು? ಸೊ ನನಗೆ 2002ರಲ್ಲಿ ನಾನು ಅರಂಗೇಟ್ರ ಮಾಡಿದ್ದು. ಆ ವರ್ಷ ಏನಾಯಿತು ಅಂದರೆ ದೇವರ್ 2 things ಒಂಥರ ಟರ್ನಿಂಗ್ ಪಾಯಿಂಟ್ ಥರ ಆಯಿತು. ಒಂದು ಕಲ್ಚರ್ ಡಿಪಾರ್ಟ್ಮೆಂಟ್ ಅವರು
ಅವರು ಒಂದು ಕಿಶೋರ ಪ್ರತಿಭಾ ಕಾಂಪಿಟಿಷನ್ ಅಂತ ಆರ್ಗನೈಸ್ ಮಾಡ್ತಾರೆ ಪ್ರತಿ ವರ್ಷ. ಸೊ ನಾನು ಅರಂಗೇಟ್ರ ಮಾಡಿದ್ದೆ, ಮೇ ತಿಂಗಳಲ್ಲಿ ಆಗಿತ್ತು. ಸೊ ಈ ಸ್ಪರ್ಧೆ ನಡೆದಿತ್ತು ನವೆಂಬರಲ್ಲಿ. ಸೊ ಸಾಕಷ್ಟು ಸ್ಪರ್ಧೆಗಳಿಗೆ ಹೋಗೋವೆ, ಭಾಗವಹಿಸೋವೆ. ಸೊ ಇದು ಹಾಗೆ ಪಾರ್ಟಿಸಿಪೇಟ್ ಮಾಡಿ ಐ ಒನ್ ದ ಫಸ್ಟ್ ಪ್ರೈಸ್ ಆಕ್ಚುಲಿ. ಸೊ ಐ ಮಸ್ಟ್ ಸೇ ದಟ್ ವಾಸ್ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಉಡುಪಿಲಿ ಒಂದು ಹೆಜ್ಜೆ ಸಂಸ್ಥೆ ಅಂತ ಇದೆ. ಅವರು ನ್ಯಾಷನಲ್ ಲೆವೆಲ್ ಡಾನ್ಸ್ ಕಾಂಪಿಟಿಷನ್ ಆರ್ಗನೈಸ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಅಲ್ಲಿ ತುಂಬಾ ಕೇಳಿದ್ದೆ, ಒಂಥರ ಕಲಾವಿದರಲ್ಲಿ ಘಟಾನ್ಘಟಿಗಳು ಅಂಡ್ ಒಂಥರ ತುಂಬಾ ಸಾಧನೆ ಮಾಡಿರೋರು ಎಲ್ಲ ಭಾಗವಹಿಸ್ತಾರೆ. ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ಲೆವೆಲ್ ಈ ತರ ಕ್ಯಾಟಗರೀಸ್ ಅಲ್ಲಿ ನಡೆಯುತ್ತೆ ಅಂತ. ಸೊ ನಾನು ಆ ಸ್ಪರ್ಧೆಯಲ್ಲೂ ಐ ವಾಸ್ ಲಕ್ಕಿ ಟು ವಿನ್ ದ ಫಸ್ಟ್ ಪ್ರೈಸ್. ಸೊ ಹಾಗಾಗಿ ಐ ಥಿಂಕ್ ಪೋಸ್ಟ್ ಅರಂಗೇಟ್ರಂ ಇವೆರಡು, ದೀಸ್ ವರ್ ರಿಯಲಿ ದ ಟರ್ನಿಂಗ್ ಪಾಯಿಂಟ್ಸ್. ಆಮೇಲೆ ಅದಾದ್ಮೇಲೆ ಐ ಶುಡ್ ಮೆನ್ಷನ್, ಈ ಮಡ್ರಾಸ್ನಲ್ಲಿ ಮ್ಯೂಸಿಕ್ ಅಕಾಡೆಮಿ ಅಂತ ತಾವು ಕೇಳಿರ್ಬೋದು. ಅದು ಒಂಥರ ಇಟ್ಸ್ ಕನ್ಸಿಡರ್ಡ್ ದ ಮೆಕ್ಕಾ ಈ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಮತ್ತು ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ. ಸೊ ಅವರು ಒಂದು ಸ್ಪಿರಿಟ್ ಆಫ್ ಯೂತ್ ಡಾನ್ಸ್ ಫೆಸ್ಟಿವಲ್ ಅಂತ ಆರ್ಗನೈಸ್ ಮಾಡ್ತಾರೆ. ಸೊ ಆ ಒಂದು ಅದರಲ್ಲಿ ಒಂದು 3 ಲೆವೆಲ್ ಅಲ್ಲಿ ನಡೆಯುತ್ತೆ ಕಾಂಪಿಟಿಷನ್. ಸೊ ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದು ಐ ಒನ್ ದ MGR ಅವಾರ್ಡ್ ಫಾರ್ ಯಂಗ್ ಡ್ಯಾನ್ಸರ್ಸ್. ಸೊ ಅದೇ ವರ್ಷ ನಮ್ಮ ಗುರುಗಳಿಗೂ ದ ಬೆಸ್ಟ್ ಗುರು ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ಬಂತು. ಸೊ ಅದು ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳಬೇಕು. ಅದು ಮಡ್ರಾಸ್ ಅಲ್ಲಿ ಒಂಥರ ನಿಮ್ಗೆ ಗೊತ್ತು, ಎಲ್ಲ ದಿಗ್ಗಜರು ಇರ್ತಾರೆ. ಸೊ ಆ ಒಂದು ಊರಲ್ಲಿ ಸ್ವಲ್ಪ ಎಲ್ಲರ ಕಣ್ಗೂ ಕಾಣಿಸ್ಕೊಂಡೆ ಅಂಡ್ ಅಲ್ಲಿಂದ ಅಪಾರ್ಚುನಿಟೀಸ್ ಹಾಗೆ ಬರ್ತಾ ಹೋಯ್ತು. ಹಾಗೇನೆ ನಿಮ್ಮ ಈ ಭರತನಾಟ್ಯದ ಜರ್ನಿಲಿ ಬಹಳ ಪ್ರಮುಖವಾದ ಕಾರ್ಯಕ್ರಮಗಳು, ನನಗೆ ಬಹಳ ಖುಷಿ ಕೊಟ್ಟಂತಹದ್ದು ಅಥವಾ ಈ ಸಂದರ್ಭ ಅಂತ ಹೇಳೋದಾದ್ರೆ ಯಾವುದನ್ನ ನೆನಪು ಮಾಡ್ಕೊಳ್ಳಿ? ಒಂದು ನಾನು ಖಂಡಿತ ಮರೆಯಲಾಗದೇ ಇರುವಂಥ ಒಂದು ಪರ್ಫಾರ್ಮೆನ್ಸ್ ಅಂದರೆ, ನಾನು 16th ಏಷ್ಯನ್ ಗೇಮ್ಸ್ ನಡೀತು. ಅದು ಚೈನಾಲಿ ಗಾಂಗ್ಝೌವಲ್ಲಿ ನಡೆದಿತ್ತು. ಸೊ ಆ ವರ್ಷ ನಾನು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ICCR ಅಂತ ಸೆಂಟ್ರಲ್ ಗೌರ್ಮೆಂಟ್ದು ಅದೊಂದು ಭಾಗ. ಸೊ ಅವರು ನಾನು ICCR ಅಲ್ಲಿ ಎಂಪ್ಯಾನಲ್ಡ್ ಆಗಿದ್ದೆ. ಐ ವಾಸ್ ಎನ್ ಎಂಪ್ಯಾನಲ್ಡ್ ಆರ್ಟಿಸ್ಟ್. ಸೊ ಅಲ್ಲಿ ಅವರು ನನಗೆ ಆ ಏಷ್ಯನ್ ಗೇಮ್ಸಲ್ಲಿ ಇಂಡಿಯಾನ್ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ಐ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ದ 16th ಏಷ್ಯನ್ ಗೇಮ್ಸ್ ಆ್ಯಂಡ್ ಅದು ಇಟ್ ವಾಸ್ ಒಂಥರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ. ಅದೊಂದು ಐ ವಾಸ್ ಫಾರ್ ಅ ಯಂಗ್ ಗರ್ಲ್ ಇಟ್ ವಾಸ್ ಲೈಕ್ ಅ ಬಿಗ್ ಸೆನ್ಸ್ ಆಫ್ ಅಚೀವ್ಮೆಂಟ್. ಸೊ ಐ ಟ್ರಾವೆಲ್ಡ್ ವಿತ್ ದಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ್ಯಂಡ್ ಲೈವ್ ಕಾನ್ಸರ್ಟ್, ಅಂದರೆ ನನ್ನ ಹಿಮ್ಮೇಳ ಕಲಾವಿದರ ಜೊತೆ ನಾನು ಪ್ರಯಾಣ ಮಾಡಿದ್ದು ಇಲ್ಲಿಂದ ಗಾಂಗ್ಝೌಗೆ. ಸೊ ಅದು ಒಂದು ಇಟ್ ವಾಸ್ ಅ ವೆರಿ ವೆರಿ ಮೆಮೊರಬಲ್ ಪರ್ಫಾರ್ಮೆನ್ಸ್. ಆಮೇಲೆ ಅದು ಲೈಫ್ ಟೈಮ್ ಅಪಾರ್ಚುನಿಟಿ, ಯಾಕೆಂದರೆ ಬೇರೆ ಬೇರೆ ರಾಷ್ಟ್ರಗಳಿಂದ ದೇಶ ವಿದೇಶಗಳಿಂದ ಅವರು ಕಲಾವಿದರು ಬಂದಿದ್ರು. ಸೊ ಅವ್ರದ್ದು ಒಂದು ಆರ್ಟ್ ಫಾರ್ಮು, ಆಮೇಲೆ ಅವ್ರದ್ದು ಒಂದು ಕಲೆ ಆ್ಯಂಡ್ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಕ್ಸ್ಪೋಜರ್ ಸಿಕ್ತು ನನಗೆ. ಸೊ ದಟ್ ವಾಸ್ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಪರ್ಫಾರ್ಮೆನ್ಸಸ್. ಬಂದಾಗ ಒಬ್ಬ ಕಲಾವಿದೆಗೆ ಬೇರೆ ಬೇರೆ ವೇದಿಕೆಗಳು, ಪ್ರತಿಷ್ಠಾನ, ಒಂದು ಬೇರೆ ಬೇರೆ ಸಂದರ್ಭಗಳು ಸಿಕ್ಕಾಗ ಬಹಳ ಆನಂದವಾಗುತ್ತೆ. ಅಂತಹ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡಿದಾಗ ಅಲ್ಲಿ ಸಿಗುವಂತ ಫೀಡ್ಬ್ಯಾಕ್ ಕೂಡ ಬಹಳ ಮುಖ್ಯ. ಸೊ ಅಂತಹ ಘಟನೆಗಳನ್ನ, ಸಂದರ್ಭಗಳನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಸೊ ಯಾವ ಕಾರ್ಯಕ್ರಮಗಳನ್ನ ನೆನಪು ಮಾಡ್ಕೋತೀವಿ? ಒಂದು ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿದು ಡಿಸೆಂಬರ್ ಸೀಸನ್ ಫೆಸ್ಟಿವಲ್ ಅಂತ, ಇಟ್ಸ್ ವರ್ಲ್ಡ್ ಫೇಮಸ್. ಸೊ ಆ ಒಂದು ಡಿಸೆಂಬರ್ ಸೀಸನ್ ಫೆಸ್ಟಿವಲ್ ಅಲ್ಲಿ ಇನಾಗ್ರಲ್ ಪ್ರೋಗ್ರಾಮ್ ನನಗೆ ಕೊಟ್ಟಿದ್ರು, ಅವರು ಅವಕಾಶ ಕೊಟ್ಟಿದ್ರು. ಸೊ ಅದು ಒಂದು ತುಂಬಾ ಮೆಮೊರಬಲ್ ಪ್ರೋಗ್ರಾಮ್. ಯಾಕೆಂದ್ರೆ ಈ ನೃತ್ಯ ಸಂಗೀತ ಕ್ಷೇತ್ರಗಳಲ್ಲಿ ನಾವು ಸ್ಟಾಲ್ವರ್ಡ್ಸ್ ಅಂತ ಯಾರನ್ನು ಕರಿತೀವೋ ಅವ್ರು ಎಲ್ಲರೂ ಆಡಿಯನ್ಸ್ ಅಲ್ಲಿ ಕೂತಿದ್ರು. ಅಂಥ ಒಂದು ಆಡಿಯನ್ಸ್ ಸಿಗೋದು ಅದು ಇಟ್ಸ್ ಎಕ್ಸ್ಟ್ರೀಮ್ಲಿ ತುಂಬಾ ಅಪರೂಪ.
ಸೊ ಅದು ಒಂದು ನಾನು ಹೇಳಲೇಬೇಕು. ಆಮೇಲೆ ಡೆಲ್ಲಿಲಿ ಈ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಇದೆ, ಇಂಡಿಯಾ ಹ್ಯಾಬಿಟ್ಯಾಟ್ ಸೆಂಟರ್ ಅಂತ, ಎರಡು ವೆರಿ ವೆರಿ ಪ್ರಾಮಿನೆಂಟ್ ಆರ್ಗನೈಸೇಷನ್ಸು, IIC ಆ್ಯಂಡ್ IHC ಅಂತ. ಸೊ ಅಲ್ಲಿ ನನಗೆ ನೃತ್ಯ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿ ಡೆಲ್ಲಿಲಿ ತುಂಬ ರಿನೌಂಡ್ ಆರ್ಟ್ ಕ್ರಿಟಿಕ್ಸ್ ಯಾರಿದ್ದಾರೋ ಅವರೆಲ್ಲ ಬಂದಿದ್ರು. ಆಮೇಲೆ ಅವರು ದಿ ಅಪ್ರಿಷಿಯೇಟೆಡ್ ಮೈ ಪರ್ಫಾರ್ಮೆನ್ಸ್. ಸೊ ಏನಂದ್ರೆ ಒಂದು ಪ್ಯಾಟ್ ಆನ್ ದ ಬ್ಯಾಕ್ ಬೆನ್ ಮೇಲೆ ಇಟ್ಸ್ ಅ ಬಿಗ್ ಎನ್ಕರೇಜ್ಮೆಂಟ್. ಕಲಾವಿದರಿಗೆ ಅದು ತುಂಬಾ ಪ್ರೋತ್ಸಾಹ ಕೊಡುತ್ತೆ. ಸೊ ಈ ತರ ಇನ್ನ ಹೇಳಬೇಕು ಅಂದ್ರೆ ಹಂಪಿ ಉತ್ಸವದಲ್ಲಿ ಒಂದ್ಸತಿ ನೃತ್ಯ ಪ್ರದರ್ಶನ ಕೊಟ್ಟಿದ್ದೆ. ಸೊ ಆ ಥರ ಆಮೇಲೆ ಭುವನೇಶ್ವರಲ್ಲಿ ಮಾಡಿದ್ದೀನಿ. ಆಮೇಲೆ ಇವರು ಕರ್ನಾಟಕ ಸರ್ಕಾರ ಅವರು ಅಸ್ಸಾಂನಲ್ಲಿ ಗೌಹಾಟಿಲಿ ಒಂದು ಕರ್ನಾಟಕ ಉತ್ಸವ ಅಂತ ಆರ್ಗನೈಸ್ ಮಾಡಿದ್ರು. ಸೊ ಅಲ್ಲಿ ನನಗೆ ನೃತ್ಯ ಪ್ರದರ್ಶನ ನೀಡಕ್ಕೆ ಅವಕಾಶ ಸಿಕ್ತು. ಈ ಥರ ಹಲವಾರು ವೇದಿಕೆಗಳಲ್ಲಿ ನನಗೆ ದೇವರ ದಯೆಯಿಂದ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ನನಗೆ ಇದು ಅಪಾರ್ಚುನಿಟಿ ಸಿಗ್ತಾ ಇದೆ. ಸೊ ಹಾಗಾಗಿ ನನ್ನ ಸಾಧನೆಯನ್ನು ನಾನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಅದೇ ನನಗೆ ಎನ್ಕರೇಜ್ಮೆಂಟು. ಹಾಗೇನೆ ಸಂಗೀತ ಮತ್ತು ನೃತ್ಯ ಇವೆರಡೂ ಕೂಡ ಮನುಷ್ಯನ ಒಂದು ಕಡೆ ಸ್ಟ್ರೆಸ್ಫುಲ್ ಲೈಫಿಂದ ಹೊರಗಡೆ ತರೋದು, ಆ ಒಂದು ಬ್ಲಿಸ್ ಕೊಡುವಂತಹದ್ದು, ಒಳ್ಳೆ ಆ ಒಂದು ಆಹ್ಲಾದತೆಯನ್ನು ಕೊಡುವಂತಹದ್ದು, ಇವೆರಡಕ್ಕೂ ಇರುವಂತಹ ದೊಡ್ಡ ಶಕ್ತಿ. ಸೊ ನಿಮ್ಮ ಲೈಫಲ್ಲಿ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಹೌ ಇಂಪಾರ್ಟೆಂಟ್, ಹೌ ಮಹತ್ವವಾದಂತಹ ಘಟ್ಟ ಅಂತ ನಿಮ್ಗೆ ಅನ್ಸುತ್ತೆ? ನನ್ಗನ್ಸುತ್ತೆ ಸಂಗೀತ ನೃತ್ಯ ಇಟ್ಸ್ ಇಂಟೆಗ್ರಲ್ ಪಾರ್ಟ್ ಆಫ್ ಮೈ ಸೆಲ್ಫ್. ಅದು ನನಗೆ ನನ್ನ ಒಂದು ಐಡೆಂಟಿಟಿನ ಕೊಟ್ಟಿರೋದೇ ಕಲೆ ನನಗೆ. ಸೊ ಐ ವುಡ್ ಲೈಕ್ ಟು ಕಾಲ್ ಇಟ್ ಆಸ್ ಮೈ ಐಡೆಂಟಿಟಿ, ಸಂಗೀತ ಡಾನ್ಸ್ ಎರಡು. ಸೊ ಅದು ನನ್ನ ಜೀವನನೇ ಆಗೋಗಿದೆ ಆ್ಯಕ್ಚುಲಿ. ಸೊ ಇಟ್ಸ್ ಮೈ ಲೈಫ್ ಅಂತ ನಾನು ಹೇಳಿದ್ರೆ ಐ ವೋಂಟ್ ಬಿ ರಾಂಗ್. ಸೊ ಯು ಕ್ಯಾನ್ ಗೇಜ್ ಆಸ್ ಟು ಹೌ ಇಂಪಾರ್ಟೆಂಟ್ ಇಟ್ ಇಸ್ ಫಾರ್ ಮೀ. ಖಂಡಿತ ಅದೊಂದು ಬದುಕಿನ ಭಾಗ ಮತ್ತು ಉಸಿರಿನ ರೀತಿ ಅನ್ನೋ ರೀತಿ ಹೇಳಬಹುದು. ಹೌದು ಹೌದು ಹೌದು. ಹಾಗೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಈ ಡಾನ್ಸ್ ಮತ್ತೆ ಮ್ಯೂಸಿಕ್ ಅದನ್ನ ಜೊತೆಗೆ ಕ್ಯಾರಿ ಮಾಡಿದ್ದು ಹೇಗೆ? ಸೊ ಇಟ್ ವಾಸ್ ನಾಟ್ ಈಸಿ ಆ್ಯಕ್ಚುಲಿ, ಅಷ್ಟು ಸುಲಭ ಇರಲಿಲ್ಲ ಅದು. ಯಾಕೆಂದರೆ ನಾನು CA ಪರೀಕ್ಷೆಗೆ ಓದ್ತಾ ಇರುವಾಗ, ನಿಮ್ಗೆ ಗೊತ್ತೇ ಇದೆ CA ಪರೀಕ್ಷೆ ಎಷ್ಟು ಕಷ್ಟವಾದ ಪರೀಕ್ಷೆ ಅಂತ. ಪಾಸ್ ಮಾಡೋದು ಇಟ್ಸ್ ಕ್ವೈಟ್ ಅ ಚಾಲೆಂಜ್. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಈ ಡ್ಯಾನ್ಸು ಸಂಗೀತದಲ್ಲಿ ಒಂದು ಡಿಸಿಪ್ಲಿನ್ ಏನು ಸ್ಟೂಡೆಂಟ್ಸ್ಗೆ ಸಿಗತ್ತೆ, ಆ ಒಂದು ಶಿಸ್ತು, ಆ ಶಿಸ್ತು ನಂಗೆ ಬಂದಿರೋದೇ ನೃತ್ಯದಿಂದ ಮತ್ತು ಸಂಗೀತದ ಅಭ್ಯಾಸದಿಂದ. ಆ ಡಿಸಿಪ್ಲಿನು ಅದು ಒಂಥರ ಇಟ್ ಮೋಲ್ಡ್ಸ್ ಯುವರ್ ಲೈಫ್. ಸೊ ನನಗೆ ಅದು ಎಜುಕೇಷನ್ನಲ್ಲಿ ತುಂಬ ಸಹಾಯ ಆಯಿತು ನನಗೆ. ಇಟ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಆ ಡಿಸಿಪ್ಲಿನ್ನು ನನಗೆ ಡ್ಯಾನ್ಸ್ ಮ್ಯೂಸಿಕ್ಕಿಂದ ಏನು ಸಿಕ್ಕಿದೆ ಅದು ಇಟ್ ಹೆಲ್ಪ್ಡ್ ಮೀ ಇನ್ ಮೈ ಎಜುಕೇಷನ್. ಸೊ ನಾನು CA ಪರ್ಸ್ಯೂ ಮಾಡುವಾಗ, ಪರೀಕ್ಷೆಗೆ ಅಪಿಯರ್ ಮಾಡಿದಾಗ ಐ ಥಿಂಕ್ ಇದರಿಂದ ನನಗೆ ಅಲ್ಲಿ ಸಹಾಯ ಆಯಿತು. ಈಗಲೂ ಕೂಡ ಕೆಲಸ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ, ಬಟ್ ಸಂಗೀತ ಮ್ಯೂಸಿಕ್ ಇಟ್ಸ್ ಆಲ್ವೇಸ್ ಮೈ ಫಸ್ಟ್, ಡ್ಯಾನ್ಸ್ ಮ್ಯೂಸಿಕ್ ಫಸ್ಟ್ ಪ್ರಯಾರಿಟಿ. ಸೊ ಆ ಥರ ನಾನು ನನ್ನ ಲೈಫ್ನ ನಿರೂಪಿಸ್ಕೊಂಡಿದ್ದೀನಿ. ಹಾಗೆ ಒಂದು ಮಾತಿದೆ, ಒಬ್ಬ ಕಲಾವಿದ ಅಥವಾ ಕಲಾವಿದೆ ಒಬ್ಬ ಒಳ್ಳೆ ಮನುಷ್ಯ ಆಗಿರ್ತಾನೆ ಫಸ್ಟು, ಯಾಕಂದ್ರೆ ಕಲೆ ಅವರನ್ನ ಹಾಗೆ ರೂಪಿಸ್ಬಿಡುತ್ತೆ ಅಂತ ಒಂದು ಮಾತಿದೆ. ಸೊ ಈ ನಿಟ್ಟಿನಲ್ಲಿ ಓನ್ಲಿ ಇಫ್ ವಿ ಕ್ಯಾನ್ ಟೇಕ್ ದ ಗುಡ್ ಥಿಂಗ್ಸ್ ಫ್ರಮ್ ದಿ ಸೊಸೈಟಿ, ನಮ್ಮ ಲೈಫ್ ಒಂದು ರೈಟ್ ಪಾತಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಆರ್ಟಿಸ್ಟ್ ಆಗಿ ನಿಮಗೆ ಈ ತರ ಜನರ ಒಡನಾಟ, ನಂಟು ಹೇಗೆ ಸಿಕ್ಕಿದೆ? ತುಂಬಾನೇ ನನ್ನ ಅದೃಷ್ಟ ಅಂತ ನಾನು ಹೇಳಬೇಕು. ಈ ನನ್ನ ಜರ್ನಿ, ಈ ಕಲಾಕ್ಷೇತ್ರದಲ್ಲಿ ನಂದು ಜರ್ನಿ ಏನಿದೆ, ಅದು ಅನೇಕ ಕಲಾವಿದರನ್ನ ನಾನು ನೋಡಿದ್ದೀನಿ. ಅವ್ರು ಮಾಡಿರೋ ಕ್ರಿಯೇಟಿವ್ ವರ್ಕ್ಸ್, ಅವ್ರ ಪ್ರೊಡಕ್ಷನ್ಸ್ ಇರ್ಬೋದು, ಅವ್ರ ನೃತ್ಯ ಪ್ರದರ್ಶನಗಳಿರ್ಬೋದು, ಅಥವಾ ಅವ್ರದ್ದು ಥಾಟ್ ಪ್ರೋಸೆಸ್ ಏನಿದೆ, ಅದೆಲ್ಲ ನನಗೆ ಒಂದು ಕಡೆ ಇನ್ಸ್ಪೈರ್ ಆಗುತ್ತೆ. ಆಮೇಲೆ ಇನ್ನೊಂದು ಕಡೆ ಇನ್ನು ಎಷ್ಟೆಷ್ಟಿದೆಯಪ್ಪ ತಿಳ್ಕೊಳ್ಳೋದು ಅಂತ ಅನ್ಸುತ್ತೆ. ಸೊ ಇಟ್ಸ್ ಅ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಒಂಥರ ಇನ್ನೂ ಎಷ್ಟೊಂದಿದೆ ಸಾಧನೆ ಮಾಡೋದು. ಇಡೀ ಜ್ಞಾನ ಸಮುದ್ರದಲ್ಲಿ ಒಂದು ಡ್ರಾಪ್ ಸಿಕ್ಕಿದೆಯೇನೋ,
ಇನ್ನೂ ಬೇಕಾದಷ್ಟಿದೆ ಕಲಿಯೋದು. ಸೊ ಅದೆಲ್ಲ ನೋಡಿದಾಗ ನಾನು ಅನೇಕ ಕಲಾವಿದರನ್ನ ನಾನು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ. ಆಮೇಲೆ ನನ್ನ ಒಂಥರ ಸಾಧನೆನ ಮುಂದುವರ್ಸಕ್ಕೆ, ಹೆಚ್ಚೆಚ್ಚು ಪ್ರೊಫಿಷಿಯನ್ಸಿ ಪಡ್ಕೊಳ್ಳೋಕ್ಕೆ, ಆ ಒಂದು ಕೋರ್ ಕಾಂಪಿಟೆನ್ಸಿ ಟೆಕ್ನಿಕಲ್ ಆಗಲಿ ಇದರಲ್ಲಾಗಲಿ ಸೊ ಅಚೀವ್ ಮಾಡೋಕ್ಕೆ ಅದು ಇನ್ಸ್ಪಿರೇಷನ್ ಆಗಿದೆ. ಆ್ಯಂಡ್ ಶುರು ಮಾಡಬೇಕು ಅಂದರೆ ಅಫ್ಕೋರ್ಸ್ ಯಾವಾಗಲೂ ತಾಯಿ ತಂದೆನೇ ಮೊದಲು ಗುರು ಅಂತ ಹೇಳ್ತಾರೆ. ಸೊ ನನ್ನ ವಿಷಯದಲ್ಲೂ ಕೂಡ ನಮ್ಮ ತಂದೆ ತಾಯಿ ಈಗ ಹೇಗೆ ವಿಂಡ್ ಬಿನೀತ್ ದ ವಿಂಗ್ಸ್ ಅಂತ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವೋ, ನನ್ನ ರೆಕ್ಕೆಗಳ ಕೆಳಗಡೆ ಇರೋ ಗಾಳಿನೇ ಫ್ಯಾಮಿಲಿ ಫಸ್ಟು. ಸೊ ಆಮೇಲೆ ನಮ್ಮ ಗುರುಗಳು, ಅವರು ನನಗೆ ಕೊಟ್ಟಿರೋ ಆ ಒಂದು ಬೇರು, ಗಟ್ಟಿ ಒಂದು ಫೌಂಡೇಶನ್, ಸ್ಟ್ರಾಂಗ್ ಫೌಂಡೇಶನ್ ಅವ್ರು ಏನು ಕೊಟ್ಟಿದ್ದಾರೋ ಅದು ಇಟ್ಸ್ ಹೆಲ್ಪ್ ಮೀ ಗ್ರೋ ಆ್ಯಂಡ್ ಐ ಸ್ಟಿಲ್ ಹ್ಯಾವ್ ಟು ಗ್ರೋ. ನಾನು ಸಾಧನೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ, ತುಂಬ ಹೆಚ್ಚು ಮಾಡೋದಿದೆ, ತುಂಬ ಕಲಿಯೋದಿದೆ ಇನ್ನು. ಆ್ಯಂಡ್ ಐ ಲೈಕ್ ಟು ಬಿ ಅ ಸ್ಟೂಡೆಂಟ್ ಆಲ್ವೇಸ್. ಖಂಡಿತ. ಹಾಗೇನೆ ಈ ಸಾಮಾನ್ಯವಾಗಿ ಒಂದು ಪ್ರೊಫೆಷನಲ್ ಇರ್ತಕ್ಕಂಥವ್ರು ಒಂದು ಸ್ಟ್ರೆಸ್ ಆದಾಗ ಅವ್ರು ಆಲ್ಟರ್ನೇಟ್ ಆಗಿ ಮತ್ತೇನನ್ನೋ ಮಾಡಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಆದರೆ ಒಂದು ಅಭಿರುಚಿ, ಒಂದು ಹವ್ಯಾಸ, ಒಂದು ಕಲೆ ಜೊತೆಗಿರ್ತಕ್ಕಂಥವ್ರು ಎಷ್ಟೇ ಸ್ಟ್ರೆಸ್ ಆದ್ರೂ ಅದರಿಂದ ಹೊರಗಡೆ ಬರೋದು ಬಹಳ ಸುಲಭ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಬೇಸರ ಆದಾಗ ಅವರ ಕಲೆಯ ಅಂಗಳಕ್ಕೆ ಬಂದು ಕೂತಾಗ ಅದು ಆನಂದವನ್ನ ಕೊಟ್ಟು ಬಿಡುತ್ತೆ. ಸೊ ನಿಮ್ಮ ಲೈಫಲ್ಲಿ ಇದು ಹೇಗಾಗಿದೆ? ಹೌದು, ಡ್ಯಾನ್ಸ್ ಮ್ಯೂಸಿಕ್ ಅದು ಎಂಥ ಸ್ಟ್ರೆಸ್ ಬಸ್ಟರ್ ಅಂದರೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಒಂದು ಒಳ್ಳೆ ಸಂಗೀತ ನೀವು ಕೇಳಿ, ಮನಸ್ಸಿನಲ್ಲಿರೋ ಎಲ್ಲ ಟೆನ್ಷನ್ಗಳು ಎಲ್ಲ ಹೊಟ್ಟೋಗತ್ತೆ. ಸೊ ಐ ಆಮ್ ಲಕ್ಕಿ. ಸೊ ನಾನೇ ಡ್ಯಾನ್ಸ್ ಕಲ್ತಿದ್ದೀನಿ, ಸಂಗೀತ ಕೂಡ ಕಲ್ತಿರೋದ್ರಿಂದ ನೆಮ್ಮದಿ, ಆ ಒಂದು ಮನಸ್ಸಿಗೆ ಅದೇನು ನೆಮ್ಮದಿ ಕೊಡುತ್ತೆ ಅದು ಇಟ್ಸ್ ಓನ್ಲಿ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ನನಗೆ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಇಸ್ ಅ ಸ್ಟ್ರೆಸ್ ಬಸ್ಟರ್ ಫಾರ್ ಮೀ. ಸೊ ಏನಾರ ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ ಅಂತ ನಂಗೆ ಅನ್ನಿಸಿದ್ರೆ ಒಂದು 10 ನಿಮಿಷ ಕೂತ್ಕೊಂಡು ನನ್ನ ಅಡುಗೆಗಳನ್ನೋ ಅಥವಾ ಕಲ್ತಿರೋ ಯಾವ್ದಾರ ಒಂದು ಐಟಮ್ಗಳನ್ನ ನಾನು ಡ್ಯಾನ್ಸ್ ಮಾಡಿಬಿಟ್ರೆ ಆ ಮನಸ್ಸಿಗೆ ಏನೋ ತೃಪ್ತಿ, ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಅದನ್ನು ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಇಟ್ಸ್ ಡಿಫಿಕಲ್ಟ್ ಟು ಆರ್ಟಿಕ್ಯುಲೇಟ್ ಆ್ಯಕ್ಚುಲಿ. ಅನುಭವಿಸಬೇಕು, ಆನಂದಿಸಬೇಕು ಅಂತ ಹೇಳ್ತೀರಿ. ಓಕೆ, ಈಗ ನಾನು ಕಲಾವಿದ ಅಥವಾ ಕಲಾವಿದೆ ಆಗಬೇಕು ಅನ್ನುವಂಥ ಯೂತ್ ಏನಿದ್ದಾರೆ, ಸೊ ಅಂತಹವರಿಗೆ ನೀವು ಏನು ಅಡ್ವೈಸ್ ಮಾಡ್ಲಿಕ್ಕೆ ಹೇಳಿ? ನಾನು ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಭರತನಾಟ್ಯ ಇರ್ಬೋದು ಅಥವಾ ಬೇರೆ ನಮ್ಮದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಅವರ್ ಕಂಟ್ರಿ ಇರ್ಬೋದು, ಅಥವಾ ಹಿಂದೂಸ್ತಾನಿ ಮ್ಯೂಸಿಕ್ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು, ಯಾವುದೇ ಒಂದು ಆರ್ಟ್ ಫಾರ್ಮ್ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಆರ್ಟ್ ಫಾರ್ಮ್, ಅದು ಏನು ಅಂದರೆ ಅದು ಇಟ್ ರಿಫ್ಲೆಕ್ಟ್ಸ್ ಅವರ್ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಅದು ಎಷ್ಟು ವ್ಯಾಲ್ಯೂಸ್ ಅದರಲ್ಲಿ ಅಡಗಿದೆ ಅಂದರೆ, ಅದು ಮಕ್ಕಳು, ಸಣ್ಣ ಮಕ್ಕಳು ಈಗ ಸ್ಕೂಲ್ ಲೆವೆಲ್ಲಲ್ಲೇ ಡ್ಯಾನ್ಸ್ ಮ್ಯೂಸಿಕ್ನ ಇಂಟ್ರಡ್ಯೂಸ್ ಮಾಡಿಬಿಟ್ರೆ ಅದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡುತ್ತೆ. ಯಾಕೆಂದರೆ ಡ್ಯಾನ್ಸ್ನ ಯೋಗ ಅಂತಲೂ ಕರೀತಾರೆ, ನಾಟ್ಯ ಯೋಗ ಅಂತಲೇ ಕರೀತಾರೆ. ಸೊ ನಾಟ್ಯದಲ್ಲಿ ಯೋಗವೂ ಇದೆ, ಆ ಸ್ಪಿರಿಚುವಲ್ ಗ್ರೌಂಡಿಂಗ್ ಏನು ಬೇಕು ಮಕ್ಕಳಿಗೆ ಅದು ಕೂಡ ಇದೆ. ಆಮೇಲೆ ಈಗ ಏನು ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಗುಡ್ ಫಾರ್ಮ್ ಆಫ್ ಎಕ್ಸಸೈಸ್, ಸೊ ಒಂದು ಶರೀರಕ್ಕೆ ಫಿಸಿಕಲ್ ಫಿಟ್ನೆಸ್ ಬೇಕು ಅಂತಾನು ನೀವು ಬೇಕು ಅಂದ್ರೂ ನೀವು ಡ್ಯಾನ್ಸ್ ಮಾಡ್ಬೋದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಂಗೆ ಏನು ಅನಿಸುತ್ತೆ ಅಂದರೆ ಮೆಂಟಲ್ ಫಿಟ್ನೆಸ್. ಈಗ ಒಂಥರ ಈ ಮಾಡರ್ನೈಸೇಷನ್, ಈ ನಮ್ಮ ಜನ್ರೇಷನ್ನು ಏನು ಫೇಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಈಗ ತುಂಬ ಮೆಂಟಲ್ ಏಲ್ಮೆಂಟ್ಸ್ ಇರ್ಬೋದು, ಸೈಕಲಾಜಿಕಲ್ ಇಶ್ಯೂಸ್ ಇರ್ಬೋದು, ಡಿಪ್ರೆಷನ್, ಅದೆಲ್ಲ ತುಂಬ ಈಗ ನ್ಯೂಸ್ ಪೇಪರ್ ತೆಗೆದ್ರೆ ಎಷ್ಟೊಂದು ವಿಷಯಗಳು ದಿನ ನಾವು ನೋಡ್ತೀವಿ. ನನಗೆ ಏನು ಅನಿಸುತ್ತೆ ಅಂದರೆ ಈ ಸಂಗೀತ, ನೃತ್ಯ ಅದನ್ನು ನಾವು ಅದನ್ನು ನಮ್ಮ ಲೈಫಲ್ಲಿ ನಾವು ಇಂಟಿಗ್ರಲ್ ಪಾರ್ಟ್ ಮಾಡ್ಕೊಂಡ್ಬಿಟ್ಟಾಗ ಆವಾಗ ಈ ಡಿಪ್ರೆಷನ್ ಆಗಲಿ ಮೆಂಟಲ್ ಫಿಟ್ನೆಸ್ನ ನಾವು ಅಚೀವ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಐ ಫೀಲ್. ಅದಕ್ಕೆ ನಂಗೆ ಅನಿಸುತ್ತೆ ಪಾರ್ಟ್ ಆಫ್ ಎಜುಕೇಷನ್ ಮಾಡಲೇಬೇಕು. ಸೊ ಮಕ್ಕಳು ಅದನ್ನು ಕಲೀಲೇಬೇಕು. ಯಾಕೆಂದರೆ ನಮಗೆ ಡ್ಯಾನ್ಸ್ ಮಾಡೋಕ್ಕಾಗತ್ತೋ ಇಲ್ವೋ ಅದು ಬೇರೆ, ಹಾಡೋಕ್ಕಾಗತ್ತೋ ಇಲ್ವೋ ಬೇರೆ, ಬಟ್ ಅಡ್ಮೈರ್ ಮಾಡೋಕ್ಕೆ, ಅಪ್ರಿಷಿಯೇಟ್ ಮಾಡೋ ಒಂದು ಬೀಜ ಅದು ಮಕ್ಕಳಲ್ಲಿ ಇರಬೇಕು. ಸಂಗೀತನ ನೋಡಿ ಕೇಳಿಸ್ಕೊಂಡು, ನೃತ್ಯನ ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಆಗೋಕ್ಕಾಗಲ್ಲ.
ಹೌದು, ಕಲೆ ಅಲ್ವಾ? ಎಲ್ಲರನ್ನ ಕೈ ಬೀಸಿ ಕರೆಯೋದಿಲ್ಲ. ಬಟ್ ಅಪ್ರಿಶಿಯೇಟ್ ಮಾಡೋ ಒಂದು ಕ್ವಾಲಿಟಿನ ಡೆವಲಪ್ ಮಾಡ್ಕೋಬಹುದು ಮಕ್ಕಳು. ಓಕೆ, ಇಷ್ಟೆಲ್ಲ ಮಾತನಾಡಿದ ಮೇಲೆ ನಿಮ್ಮ ಧ್ವನಿಯಿಂದ ಅಷ್ಟು ಸಂಗೀತವನ್ನ ಕೇಳುವಂತಹ ಆಸಕ್ತಿ ನಮಗೂ ಇದೆ. ಯಾವ್ದಾದ್ರು ಒಂದು ಹಾಡು. ಓಕೆ. ತುಂಬಾ ಫೇಮಸ್ ದೇವರ ನಾಮ ನಾರಾಯಣ ನಿನ್ನ ನಾಮದ ಸ್ಮರಣೆ, ಅದು ಪಲ್ಲವಿ ಒಂದು ಸ್ಮಾಲ್ ಬಿಟ್ ಹಾಡ್ತೀನಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ವಾ ವಾ, ಬಹಳ ಆನಂದ ಆಯಿತು ನಿಮ್ಮ ಜೊತೆ ಮಾತಾಡಿ, ಬಹಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಈ ನೃತ್ಯ ಮತ್ತು ಸಂಗೀತದ ಯಾತ್ರೆ ಏನಿದೆ ನಿರಂತರವಾಗಿ ನಡೀಲಿ, ಯಶಸ್ಸಿನ ತುಟ್ಟ ತುದಿಗೆ ಏರುವಂತೆ ಮಾಡಲಿ, ಮತ್ತೆ ನಿಮ್ಮ ಪ್ರತಿಭೆ ಇಡೀ ಜಗತ್ತಿನಾದ್ಯಂತ ಪಸರಿಸಲಿ ಅಂತ ಹಾರೈಸ್ತಾ, ಸಕ್ಕತ್ ಸುದ್ದಿ ಜೊತೆ ಇಷ್ಟೊತ್ತು ಮಾತಾಡಿದಿರಿ. ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.